ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSLC ಎಕ್ಸಾಮ್ ರಿಸಲ್ಟ್ 2025 ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಪೇರೆಂಟ್ಸ್ ಅಲ್ಲಿ ಇರುವಂತಹ ಒಂದೇ ಒಂದು ಡೌಟು, ಒಂದೇ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ SSLC ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸಾಕಷ್ಟು ಡೇಟ್ಸ್ ಆದ್ರೆ ನಿಮ್ಮ ಒಂದು ಮೈಂಡ್ ಅಲ್ಲಿ ಇದಾವೆ. ಕೆಲವೊಬ್ರು ಮೇ 2ನೇ ತಾರೀಕು ಅಂತಿದ್ದಾರೆ, ಕೆಲವೊಬ್ರು ಮೇ 3 ಅಂತಿದ್ದಾರೆ, ಕೆಲವೊಬ್ರು ರಿಸಲ್ಟ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಎಜುಕೇಶನ್ ಬೋರ್ಡ್ ಕಡೆಯಿಂದ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬಂದಿದಾವ, ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಏನಾದರೂ ಒಂದು ಕ್ಲಿಯರ್ ಕಟ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲಾ ರೀತಿಯ ಅಪ್ಡೇಟ್ಸ್ ಜೊತೆಗೆ ನಿಮಗೆ ನಿಮ್ಮ ಒಂದು SSLC ಎಕ್ಸಾಮ್ 1 ರಿಸಲ್ಟ್ 2025 ಕುರಿತು ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಆಗಿರೋ ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಲೈಕ್ ಅನ್ನ ಮಾಡಿ. ಅಂಡ್ ಆಗಿರೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ನೀವು ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ನಾನೇನೆ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಮೊದಲಿಗೆ ಏನ್ ಹೇಳಿದ್ದು ಅಂಡ್ ಹಾಗೇನು ಮೊದಲಿಗೆ ಏನೊಂದು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿತ್ತು ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಅಂತ ಅಂದ್ರೆ SSLC ಎಕ್ಸಾಮ್ 1 ರಿಸಲ್ಟ್ 2025 ಬಂದ್ಬಿಟ್ಟು ಮೇ ಫಸ್ಟ್ ವೀಕ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ರು, ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದಾನೆ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬರ್ತಿದ್ದಾವೆ, ಮೇ ಫಸ್ಟ್ ವೀಕ್ ಅಲ್ಲಿ 100% ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ರು. ಇನ್ನೇನು ಏಪ್ರಿಲ್ ತಿಂಗಳು ಕಂಪ್ಲೀಟ್ ಆಯ್ತು, ಈಗ ಮೇ ತಿಂಗಳಿಗೆ ನಾವು ಎಂಟರ್ ಆಗ್ತಿದ್ವಿ, ಮೇ ಫಸ್ಟ್ ವೀಕ್ ಅಲ್ಲಿ ನಮ್ಮ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಅನ್ಕೊಂಡಿದ್ರು. ಅಷ್ಟರೊಳಗಡೆನೆ ಇಲ್ಲಿ ಸಾಕಷ್ಟು ಡೇಟ್ಸ್ ಅಂದ್ರೆ ವೈರಲ್ ಆಗ್ತಿದಾವೆ. ಓಕೆನಾ, ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ ಮೇ 2ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಹಾಗೇನು ಕೆಲವೊಬ್ರು ಹೇಳ್ತಿದ್ದಾರೆ ಮೇ 3ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೇಳಬಹುದು, ನಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ನಮ್ಮ ಒಂದು ಪ್ರಿನ್ಸಿಪಲ್ಸ್ ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ನಮ್ಮ ಒಂದು ಟೀಚರ್ಸ್ ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ಒಂದು ಟೀಚರ್ಸ್ ಸ್ಟೇಟಸ್ ಹಾಕಿದ್ರು, ನಮ್ಮ ಒಂದು ಟೀಚರ್ಸ್ ಗ್ರೂಪ್ ಅಲ್ಲಿ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿದ್ರು ಅಂತ ನೀವು ಸ್ಟೂಡೆಂಟ್ಸ್ ಕೇಳ್ತಿದ್ರ. ಇದ್ರಲ್ಲೂ ನೋಡಿ ಯಾವ ರೀತಿ ಅಪ್ಡೇಟ್ಸ್ ನಡೀತಿದಾವಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಬಂದು ಮೇ 2ನೇ ತಾರೀಕು ಸಿಗುತ್ತೆ ಅಂತ ಹಾಕಿದ್ದಾರೆ. ಅಂಡ್ ಹಾಗೇನು ಇನ್ನು ಕೆಲವೊಂದಿಷ್ಟು ಸ್ಕೂಲ್ಸ್ ಅಲ್ಲಿ ಬಂದ್ಬಿಟ್ಟು ಮೇ 3ನೇ ತಾರೀಕು ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಒಂದು ಕನ್ಫರ್ಮ್ ಆಗಿ ನಿಮಗೆ ಕೊಡೋದಾದ್ರೆ, ನಮಗೆ ಬಂದಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮ್ಗೆ ಮೇ 5ನೇ ತಾರೀಕು ಒಳಗಡೆ, ಮೇ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ. ಬಟ್ ಅಫಿಷಿಯಲ್ ಆಗಿ ಇದೇ ಒಂದು ಡೇಟ್ ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲೂ ಒಂದು ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆ ಏನಾದ್ರೆ ಕೊಟ್ಟಿಲ್ಲ. ಯಾಕೆ ನಮ್ಗೆ ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದಾನೆ ಕ್ಲಿಯರ್ ಕಟ್ ಆಗಿ ಇದರ ಬಗ್ಗೆ ಒಂದು ಸ್ಪಷ್ಟನೆ ಬೇಕು ಅಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಮೇ 3ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನೋದಾದ್ರೆ, ಮೇ 2ನೇ ತಾರೀಕು ಎಲ್ಲ ಒಂದು ರೀತಿಯ ಸಿದ್ಧತೆಗಳನ್ನ ಮಾಡ್ಕೋತಾರೆ. ಅಂಡ್ ಆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಮೇ 3ನೇ ತಾರೀಕು ಈಗ ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟು ಒಂದು 11 ಗಂಟೆಗೋ 12 ಗಂಟೆಗೂ ಕೊಡ್ತಾರ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು 10 ಗಂಟೆಗೆ ಪ್ರೆಸ್ ಮೀಟ್ ಅನ್ನ ಇಟ್ಟು, ಈಗ SSLC ಎಕ್ಸಾಮ್ 1 ರಿಸಲ್ಟ್ 2025 ಅನೌನ್ಸ್ ಮಾಡಿದಾಗ ಟಾಪರ್ಸ್ ಯಾರು ಬಂದಿದ್ದಾರೆ, ಯಾರ್ದು ಹೆಚ್ಚು ಸ್ಕೋರ್ ಆಗಿದೆ, ಯಾವ ಜಿಲ್ಲೆಯವರು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿದ್ದ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ವೆಬ್ಸೈಟ್ ನಿಮ್ಮ ಒಂದು ರಿಸಲ್ಟ್ ಅನ್ನಾದ್ರೆ ಬಿಡೋದು. ಸೊ ನೀವು ಕೇಳಬಹುದು, ಆಗಿದ್ರೆ ನಾವು ಯಾವ ಒಂದು ಡೇಟಾ ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಏನಾದ್ರು ಒಂದು ಎಜುಕೇಶನ್ ಬೋರ್ಡ್ ಕಡೆಯಿಂದ ಡೈರೆಕ್ಟ್ ಆಗಿ ಒಂದು ಇನ್ಫಾರ್ಮೇಶನ್ ಬಂದಿದೆಯೋ, ಇಲ್ಲ ಅಂತ ಅಂದ್ರೆ ನಿಮ್ಗೆ ಸ್ಕೂಲ್ಸ್ ಅಲ್ಲಿ ಒಂದು BEO ಅಂತ ಇರ್ತಾರೆ, ಅವ್ರೇನಾದ್ರೂ ಒಂದು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ. ಸೊ ಸ್ಕೂಲ್ ಪ್ರಿನ್ಸಿಪಲ್ ಹಾಕಿರುವಂತ ಸ್ಟೇಟಸ್ ಅನ್ನೇ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡಿ. ಕರ್ನಾಟಕ SSLC ಫಲಿತಾಂಶ 2025 ಮೇ 3ಕ್ಕೆ ಸಮಯ ಬೆಳಗ್ಗೆ 10 ಗಂಟೆಗೆ ನಿರೀಕ್ಷೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSEAB 2025 ಕರ್ನಾಟಕ SSLC ಪರೀಕ್ಷೆಯ ಫಲಿತಾಂಶ ಒಂದನ್ನು ಮೇ 3, 2025 ಒಂದು KSEAB.karnataka.government.in ಮತ್ತು carresults.nic.in ವೆಬ್ಸೈಟ್ ಗಳಲ್ಲಿ ಪ್ರಕಟಿಸುವ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು. ಓಕೆನಾ, ಸೊ ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು, ನೀವು ನೋಡ್ತಿರುವಂತಹ ಎಲ್ಲಾ ಕಡೆ ಒಂದು ಮೆಸೇಜ್ ಆದ್ರೆ ಆಗಿರ್ಬೋದು, ಸೊ ಅದ್ರಲ್ಲಿ ಕೊಟ್ಟಿರುವಂತದ್ದು ನಿರೀಕ್ಷೆ ಇದೆ ಅಂತ ಅಂದ್ರೆ ಅವಾಗ ಬಿಡಬಹುದು, ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ. ಅಫಿಷಿಯಲ್ ಡೇಟ್ ಅನ್ನ ಇದುವರೆಗೂ ಅನೌನ್ಸ್ ಆದ್ರೆ ಮಾಡೇ ಇಲ್ಲ. ಮೇ 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಜುಕೇಶನ್ ಬೋರ್ಡ್ ಕಡೆಯಿಂದ ಆಗಿರ್ಬೋದು ಅಥವಾ ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು ಒಂದು ಕ್ಲಿಯರ್ ಕಟ್ ಸ್ಪಷ್ಟನೆ, ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ನಿರೀಕ್ಷೆ ಅಂತ ಅಂದ್ರೆ ಆ ಒಂದು ದಿನಾಂಕಕ್ಕೆ ಬರ್ಬೋದು ಅನ್ನೋದಷ್ಟೇ. ಸೊ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ರ, ಇಲ್ಲಿ ಇದೇ ತರ ಮೆಸೇಜ್ ಇನ್ನೊಂದು ಮೆಸೇಜ್ ಏನ್ ಫಾರ್ವರ್ಡ್ ಆಗ್ತಿದೆ ಅಂತ ಅಂದ್ರೆ, ಈಗ ಮೇ 2ನೇ ತಾರೀಕು ರಿಸಲ್ಟ್ ಬರುವಂತ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ರೆ, ಮೇ ಮೊದಲನೇ ವಾರ ಆಗಿರೋದ್ರಿಂದ ಮೇ 2ಗಾಗ್ಲಿ ಮೇ 3ಗಾಗ್ಲಿ ಅಥವಾ ಮೇ 4ಗಾಗ್ಲಿ ಯಾವೊಂದು ರೇಂಜ್ಗಾದ್ರೂ ಬರ್ಬೋದು. ಸೊ ನೀವು ಇಷ್ಟು ದಿನಾನೇ ನಿಮ್ಮ ಒಂದು ರಿಸಲ್ಟ್ ಗಾದ್ರೆ ವೆಯ್ಟ್ ಮಾಡಿದಿರಾ, ಇನ್ನ ನಿಮ್ಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ. ಸೊ ನಾನು ಇವತ್ತಿನ ಈ ವಿಡಿಯೋ ಸಪರೇಟ್ ಆಗಿ ಯಾಕೆ ಮಾಡಿ ತಿಳಿಸ್ಕೊಟ್ಟೆ ಅಂತಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಮೆಸೇಜಸ್ ಅನ್ನ ಫಾರ್ವರ್ಡ್ ಮಾಡ್ತಾನೆ ಇದ್ದಾರೆ. ನಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ಹೇಳಿದ್ದಾರೆ, ನಮ್ಮ ಒಂದು
ಪ್ರಿನ್ಸಿಪಲ್ ಹೇಳಿದ್ದಾರೆ ಪಕ್ಕ 3ನೇ ತಾರೀಕೆ ಬರುತ್ತಂತೆ ಅಂತ ಹೇಳ್ಬಿಟ್ಟು. ಸೊ ನಿರೀಕ್ಷೆ ಇದೆ ಅಷ್ಟೇ. ನಿಮ್ಗೆ ಯಾವುದೇ ತರದ ರಿಸಲ್ಟ್ ಡೇಟ್ ಅನ್ನ ಕನ್ಫರ್ಮ್ ಮಾಡಿಲ್ಲ. ಮೇ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುವಂತದ್ದು. ಸೊ ಇನ್ನ ಸದ್ಯದ ಮಟ್ಟಿಗೆ ಇನ್ನ ಇವತ್ತು ಅಥವಾ ನಾಳೆನೋ ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ನಮ್ಗೊಂದು ಕ್ಲಿಯರ್ ಕಟ್ ಆಗಿ ಸ್ಪಷ್ಟನೆ ಆದ್ರೆ ಬರುತ್ತೆ. ಇದೇ ದಿನಾಂಕಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳ್ತೀವಿ, ಪ್ರಕಟಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆಗ ನಾನು ನಿಮ್ಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಟೂಡೆಂಟ್ಸ್ ಎಲ್ಲ ಮರೀದೇನೆ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗ್ಬೋದು, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಕಮೆಂಟ್ಸ್ ಅನ್ನ ಮಾಡ್ತಾರೆ. ನೋಡೋಣ ಯಾವ ರೀತಿ ಮೈಂಡ್ ಸೆಟ್ ಇದೆ ನಿಮ್ಗೆ ಅಂತ ಹೇಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.